ಅನ್ನೋದು ಏನಾಗಿದೆ ಅಂದರೆ ಗೋದಾವರಿ ಕೇಸಿನ ಸುಪ್ರೀಂ ಕೋರ್ಟ್ ಗೋದಾವರಿ ಕೇಸಿನಲ್ಲಿ ಸಂಬಂಧಪಟ್ಟಂತೆ ಏನು ಆದೇಶ ಜಡ್ಜ್ಮೆಂಟ್ ಕೊಟ್ಟಿದೆ, ಅದಾದ್ಮೇಲೆ ಏನಾಗಿದೆ ಅಂದರೆ ಬರೀ ರಿಸರ್ವ್ ಫಾರೆಸ್ಟ್ ಅಲ್ಲ ಅಥವಾ ಮೈನರ್ ಫಾರೆಸ್ಟ್ ಅಲ್ಲ ಅಥವಾ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಲ್ಲ, ಈಗ ಅರಣ್ಯ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲ ಭೂಮಿ ಮಾಲೀಕತ್ವ ಯಾರದೇ ಇರಲಿ ಅದು ಫಾರೆಸ್ಟ್ ಅಂತ ಈಗ ಹೇಳ್ತಾ ಇದೆ. ಈಗ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗಿದೆ. ಆ ಜೀವ ವೈವಿಧ್ಯ ನೂರಾರು ಭತ್ತದ ತಳಿಗಳನ್ನು ಇತ್ತು. ಮಲೆನಾಡು ಬಿಡ್ಡ ನಾಶವಾಗಿದ್ದಾರೆ. ಅಡಿಕೆ 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 ಹೋಗಿ ಇವತ್ತು ಈ ತಳಿಗಳಲ್ಲೂ ಇತ್ತು. ಇವೆಲ್ಲವೂ ಕೂಡ ಅರಣ್ಯ ತಳಿಗಳಲ್ಲಿ ಇತ್ತು. ಇದರಿಂದ ಕೂಡ ಕಾಡು ಜೀವ ವೈವಿಧ್ಯ ನಾಡಿನ ಜೀವಗಳು ಸಮನ್ವಯಗಳು ಸೇರ್ತೀವಿ. ಆ ವ್ಯವಸ್ಥೆ ಅನ್ನೋದು ನೋಡಿ ನಾವು ಯೋಚನೆ ಮಾಡ್ತೀವಿ. ಯಾಕೆ ಇಡೀ ಭಾರತದಲ್ಲಿ ಮಲೆನಾಡಿನ ಅಥವಾ ಪಶ್ಚಿಮ ಘಟ್ಟದ ಅಥವಾ ಸಹ್ಯಾದ್ರಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಯಾಕಂದರೆ ಇಲ್ಲಿ ಮಳೆಕಾಡುಗಳಿವೆ. ಈ ಮಳೆಕಾಡುಗಳು, ಈ ಪಶ್ಚಿಮ ಘಟ್ಟಗಳು ಇಡೀ ಭಾರತದ ಹವಾಮಾನವನ್ನು ನಿರ್ಧಾರ ಮಾಡ್ತವೆ. ಹಾಗಾಗಿ ಇದನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಇದನ್ನು ಉಳಿಸ್ಕೊಳ್ಳಲು ಮುಂದಿನ ಪೀಳಿಗೆಗೆ ನಾವು ಇದನ್ನ ಹೊರಬಾಳೆ ಮಾಡ್ತಕ್ಕಂಥದ್ದು ನಮ್ಮ ಮೇಲಿರ್ತಕ್ಕಂಥ ಅತಿ ದೊಡ್ಡ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಆಗಿದೆ. ಕೃಷಿ ಅರಣ್ಯ ಮತ್ತು ಮನುಷ್ಯರ ಮಧ್ಯೆ ಏನು ಸಮಸ್ಯೆಗಳು ನಡೀತಾ ಇದೆಲ್ಲ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಾಗಾರನ ಆಯೋಜಿಸ್ತೀವಿ. ನಾವು ಕಾಡನ್ನು ಬಹಳ ಮುಖ್ಯವಾಗಿ ಉಳಿಸ್ಕೊಳ್ಳೇಬೇಕಾಗಿದೆ. ಕಾಡಿದ್ರೇ ಮನುಷ್ಯರು ಬದುಕಬೇಕು ಅಂತ ಹೇಳಿದ್ರೆ ಕಾಡು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಕಾಡನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡದೆ ಉಳಿಸ್ಕೊಳ್ಬೇಕನ್ನೋ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ. ಕರ್ನಾಟಕ ಅರಣ್ಯ ನನಗೆ ಅನುಭವ ಬಂದಿದೆ. ಅರಣ್ಯದಲ್ಲಿ ಇರ್ತಕ್ಕಂಥದ್ದು ಏನು ಗೊತ್ತಾಗಿದೆ. ನಾವು ಹಸಲರು ಮತ್ತು ಬಂಡ ಸಮುದಾಯದವರು ಎರಡೂ ಜನಾಂಗಗಳು ಕಾಡಿನಲ್ಲಿ ವಾಸ ಮಾಡ್ತಾ ಬಹಳ ವರ್ಷದಿಂದ ಅಭಿವೃದ್ಧಿಗೆ ಯಾವುದೇ ಹುಟ್ಟುಗಾರರಿಗೆ ನಾವು ನಿಲ್ಲಿಸುತ್ತೇವೆ. ಸಿಗದೆ ಹೋಗೋದ್ರಿಂದ ನಾವು ಈಗ ಏನು ಮಾಡಿದ್ರೆ ನಮ್ಮದೇ ಆದ ಒಂದು ಸಂಘಟನೆ ಮಾಡ್ತೀವಿ. ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಸಮಾವೇಶದಲ್ಲಿ ನಮ್ಮೆಲ್ಲ ನಾಯಕರು ಈ ಒಂದು ಸೇವೆ कि देश का विकास होता रहेगा, देश की आय बढ़ती रहेगी। लेकिन देश के विकास को होता रहे और देश की आय बढ़ती रहे, इस देश के नाम पर हम देश के गरीबों को 15-20 साल तक नारकीय जीवन जीने के लिए बाध्य नहीं कर सकते। उनकी सरकार कहती थी कि संसाधनों पर पहला हक मुसलमानों का है, और हमारी सरकार कहती थी चाहे जिस भी धर्म का हो, मजहब का हो, पंथ का हो, संसाधनों का पहला अधिकार गरीबों का है। और आप सब जानते हैं इस बात को, आप सब साक्षी रहे। 1399 ದಿವಸ ಈ ದೇಶಕ್ಕೋಸ್ಕರ, ಈ ದೇಶದ ಹಲವು ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ, ಈ ದೇಶದಲ್ಲಿ ಒಂದು ವ್ಯವಸ್ಥಿತ ಅಡಿಪಾಯವನ್ನು ಹಾಕುವುದಕ್ಕೋಸ್ಕರ 2047ರಲ್ಲಿ ಒಂದು ವಿಕಸಿತ ಭಾರತ ನಿರ್ಮಾಣ ಆಗುವುದು ಅನ್ನುವಂತ ಒಂದು ವಿಶ್ವಾಸವನ್ನು ಮೂಡಿಸಿದಂತ ಹೆಮ್ಮೆಯ ಪ್ರಧಾನಮಂತ್ರಿಗಳು ಇವತ್ತು 12 ವರ್ಷವನ್ನು ಪೂರ್ತಿಗೊಳಿಸಿದ್ದಾರೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಹಲವು ದೀರ್ಘಾವಧಿ ಸಮಸ್ಯೆಗಳನ್ನು